In the previous session, we were discussing about organic analogy, ಜೈವಿಕ ಸಾದೃಶ್ಯ ಸಮಾಜದ ಹೋಲಿಕೆಯಲ್ಲಿ ಸಮಾಜದ ವಿಕಾಸವನ್ನು ಕುರಿತು ಇಂದಿನ ಸೆಷನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಸೆಷನ್ 3 ಥರ್ಡ್ ಸೆಷನಲ್ಲಿ ಸ್ಪೆನ್ಸರ್ ಅವರ ಆರ್ಗ್ಯಾನಿಕ್ ಅನಾಲಜಿಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಮುಖ ಅಂಶಗಳನ್ನು, ಅದರ ವಿಸ್ತಾರಿತ ಭಾಗವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಸ್ಪೆನ್ಸರ್ ಇಸ್ ಪಾಪ್ಯುಲರ್ಲಿ ನೋನ್ ಫಾರ್ ಹಿಸ್ ಟ್ರೀಟ್ಮೆಂಟ್ ಆಫ್ ಆರ್ಗ್ಯಾನಿಕ್ ಅನಾಲಜಿ. ದಿ ಎವಲ್ಯೂಷನರಿ ಡಾಕ್ಟ್ರಿನ್ ವಾಸ್ ನೋ ಡೌಟ್ ದಿ ಫೌಂಡೇಶನ್ ಆಫ್ ಸ್ಪೆನ್ಸರ್ಸ್ ಸೋಷಿಯಲಾಜಿಕಲ್ ಥಿಯರಿ. ಸೊ ಈ ವಿಕಾಸವಾದ ಸಿದ್ಧಾಂತವೇ ಅವರ ಒಂದು ಸೈದ್ಧಾಂತಿಕ, ಸಮಾಜಶಾಸ್ತ್ರೀಯ ಸೈದ್ಧಾಂತಿಕ ಅಡಿಪಾಯಕ್ಕೆ ಒಂದು ಸಾಕ್ಷಿ ಎಂಬಂತೆ ಅರ್ಥ ಮಾಡಿಕೊಳ್ಳಲಾಗುತ್ತೆ. He, however, presented the organic analogy as a secondary doctrine which also played a vital role in his thought system. ಅವರ ಚಿಂತನಾ ಒಂದು ಏನು ಹಲವಾರು ಆಯಾಮಗಳನ್ನು ನಾವಿಲ್ಲಿ ಗುರುತಿಸ್ತೀವಿ, ಇದರಲ್ಲಿ ಪ್ರಮುಖ ಒಂದು ಪಾತ್ರವನ್ನು ಇದು ವಹಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಗುರುತಿಸಲಾಗುತ್ತೆ. He established the hypothesis that society is like a biological organism. ಇಲ್ಲಿ ಒಂದು ಪ್ರಾಕಲ್ಪನೆಯ ಮೂಲಕ ಸಮಾಜವನ್ನು ಒಂದು ಜೈವಿಕ ಜೀವಸತ್ವದ ಆರ್ಗ್ಯಾನಿಸಮ್ ಎಂದು ನೋಡಲಾಗುವಂಥದ್ದು, ಲೈಕ್ ಅ ಬಯೋಲಜಿಕಲ್ ಆರ್ಗ್ಯಾನಿಸಮ್, ಆ್ಯಂಡ್ ದೆನ್ ಪ್ರೊಸೀಡೆಡ್ ಟು ಡಿಫೆಂಡ್ ಇಟ್ ಅಗೇನ್ಸ್ಟ್ ಆಲ್ ಅಬ್ಜೆಕ್ಷನ್ಸ್ ವಿತ್ ಗ್ರೇಟ್ ಲಾಜಿಕಲ್ ಫೋರ್ಸ್. ಸೊ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಹೇಗೆ ಸಮಾಜ ಅಂತಕ್ಕಂಥದ್ದು ಸಾಮಾಜಿಕ ಜೀವಿಯಾಗಿ ಒಂದು ಜೀವಸತ್ವದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಕ್ರಿಯೆಯಲ್ಲಿ ಯಾವ ರೀತಿ ಅದನ್ನು ಸಮರ್ಥನೆ ಮಾಡಿಕೊಳ್ಳಾಗುವಂಥದ್ದು, ಇದು ಒಂದು ಪ್ರಬಲವಾದ ಒಂದು ಬಲ ಎಂಬಂತೆ ಇಲ್ಲಿ ಇವರ ವಾದವಾಗಿದೆ. ಸ್ಪೆನ್ಸರ್ ಮೇಂಟೈನ್ಸ್ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊಸೈಟಿ ಬೆಸ್ಟ್ ಇಫ್ ವಿ ಕಂಪೇರ್ ಇಟ್ ವಿತ್ ಅನ್ ಆರ್ಗ್ಯಾನಿಸಮ್. ನೋಡಿ, ನಾವು ಪಾಠವನ್ನು ಮಾಡುವಂಥ ಸಂದರ್ಭ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಿದರ್ಶನಗಳನ್ನು ಹೇಗೆ ಕೊಡ್ತೇವೆ, ಅದೇ ರೀತಿಯಲ್ಲೇ ಒಂದು ಸರಳ ಚಿಂತನೆ, ಒಂದು ಸರಳ ರೀತಿಯ ಒಂದು ಕಾಮನ್ ಸೆನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತುಂಬ ಉತ್ತಮವಾದ ರೀತಿಯಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸಮಾಜವನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ಬೋದಾದರೆ ಅದನ್ನು ಜೀವಿಗಳಿಗೆ ಹೋಲಿಕೆ ಮಾಡುವ ವಿಧಾನದಲ್ಲಿ ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಈ ಥಿಂಕ್ಸ್ ದಟ್ ಸೊಸೈಟಿ ಇಸ್ ಲೈಕ್ ಅ ಬಯೋಲಜಿಕಲ್ ಸಿಸ್ಟಮ್. ಸಮಾಜ ಅಂತಕ್ಕಂಥದ್ದೇ ಒಂದು ಜೈವಿಕ ವ್ಯವಸ್ಥೆ ಎನ್ನುವಂತಹ ಒಂದು ವಿಶ್ಲೇಷಣೆಗೆ ಇವರು ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ, ಅಥವಾ ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಹೇಳ್ತಾರೆ. ಅದು ಒಂದು ಗ್ರೇಟರ್ ಆರ್ಗ್ಯಾನಿಸಮ್, ಅದು ಕೂಡ ಸಮಾಜವೂ ಒಂದು ದೊಡ್ಡ ಮಟ್ಟದ ಒಂದು ಜೀವಸತ್ವದ ಹಾಗೆ ಅಂತ ಹೇಳುವಂಥದ್ದು ಇವರ ಇಲ್ಲಿ ಪ್ರಯತ್ನ, ಅಥವಾ ಅವರ ಆಸಕ್ತಿ ಕೂಡ ಇದಾಗಿದೆ. ನಮಗೆ ಅರ್ಥೈಸುವಂಥ ಒಂದು ನಿಟ್ಟಿನಲ್ಲಿ ಭಾಳ ಸುಲಭವಾದ ರೀತಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಅನ್ನುವ ಎರಡು ಪ್ರಮುಖ ಅಂಶಗಳನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ. ಗ್ರೇಟರ್ ಆರ್ಗ್ಯಾನಿಸಮ್ ಅಲೈಕ್ ಇನ್ಸ್ ಇಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಅಂತ. ಸೊ ಜೀವಿಗಳ ರಚನೆ, ಸಂರಚನೆ ಹಾಗೂ ಕಾರ್ಯನಿರ್ವಹಣೆ ಅನ್ನುವಂಥದ್ದು ಈಗಾಗಲೇ ನಾನು ಹಿಂದಿನ ಸೆಷನ್ಸ್ಗಳಲ್ಲಿ ಹೇಳಿರೋ ಹಾಗೆ ಹೇಗೆ ಒಂದಕ್ಕೊಂದು ನಂಟನ್ನು ಹೊಂದಿರುತ್ತೆ, ಹಾಗೂ ಕ್ರಿಯಾಶೀಲತೆಗೆ ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಣೆಗೆ ಬೇಕಾದಂಥ ಅಂಶಗಳು ಅಂತ ಹೇಳಿದ್ದೆ. ಅದೇ ರೀತಿಯಲ್ಲೇ ಸಮಾಜವು ತನ್ನದೇ ಆದಂತಹ ರಚನೆ ಹಾಗೂ ಸಂರಚನೆಯೊಂದಿಗೆ, ಕಾರ್ಯನಿರ್ವಹಣೆಯೊಂದಿಗೆ ಗುರುತಿಸಲ್ಪಡುವಂತಹ ಒಂದು ಅಸ್ತಿತ್ವ ಅಥವಾ ಒಂದು ಜೀವಸತ್ವ ಅನ್ನೋ ರೀತಿಯಲ್ಲಿ ಕಂಪ್ಯಾರಿಸಮಲ್ಲಿ ಇವರು ಹೇಳುವ ಪ್ರಯತ್ನ ಮಾಡಿದ್ದಾರೆ. ಅಫ್ಕೋರ್ಸ್ ಈಗ ನಾವು ವೆನ್ ವಿ ಸ್ಪೀಕ್ ಅಬೌಟ್, ಫಾರ್ ಎಕ್ಸಾಂಪಲ್, ಈಗ ಇಂಡಿಯನ್ ಸೊಸೈಟಿ ಅಂತ ನಾವು ತೊಗೊಂಡಾಗ ಹೇಗೆ ಇಂಡಿಯನ್ ಸೊಸೈಟಿನಲ್ಲಿ ವಿಲೇಜ್, ಕ್ಯಾಸ್ಟ್, ಫ್ಯಾಮಿಲಿ, ಮ್ಯಾರೇಜ್ ಇವೆಲ್ಲವೂ ಒಂದು ಸಂರಚನಾತ್ಮಕ ಆಯಾಮ ಅಂತ ಹೇಳ್ತೀವಿ, ಅಡಿಪಾಯ ಅಂತ ಹೇಳ್ತೀವಿ. ಹಾಗೂ ಈ ರಚನೆಯಲ್ಲಿ ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು ಹೇಗೆ ಸಮಾಜದ ಮುಂದುವರಿಯುವಿಕೆಗೆ ಬಹಳ ಸಹಕಾರಿ ಎಂಬಂತೆ ಅಂತ ನಾವು ಆಲೋಚಿಸ್ತೀವಲ್ಲ, ಅದೇ ರೀತಿಯಲ್ಲೇ ಸಮಾಜದ ರಚನೆ ಹಾಗೂ ಕಾರ್ಯನಿರ್ವಹಣೆ ಬಹಳ ಮುಖ್ಯವಾದಂತಹ ಘಟ್ಟ ಅಂತ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈಗ ಕುಟುಂಬದ ಕಾರ್ಯನಿರ್ವಹಣೆಯಲ್ಲಿ ಹೇಗೆ ಸಮಾಜದ ಇತರೆ ಸಂಘ ಸಂಸ್ಥೆಗಳ ಮೇಲೆ, ಆಯಾಮಗಳ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡ್ಬೋದು, ಸಂಸ್ಕಾರಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ಬೋದು.
ಅದೇ ರೀತಿಯಲ್ಲಿ ಧರ್ಮ ಅನ್ನೋ ವಿಚಾರ ಕೂಡ ಅಲ್ಲಿ ಈಗಾಗಲೇ ತಿಳಿಸಲಾಗಿದೆ. ಧಾರ್ಮಿಕ ಒಂದು ವ್ಯವಸ್ಥೆ ಇತರೆ ಸಂಸ್ಥೆಗಳ ಮೇಲೆ ಉಂಟು ಮಾಡುವಂತಹ ಒಂದು ಮೂಡಿಸುವಂಥ ಚಾಪು ಪರಿಣಾಮಗಳು. ಅದೇ ರೀತಿ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಕೂಡ ಉದ್ಯೋಗ ಹಾಗೂ ಪ್ರಗತಿಗೆ ಸಂಬಂಧಪಡುವ ಹಾಗೆ ಸಾಕಷ್ಟು ಮೌಲ್ಯಗಳನ್ನು ಹುಟ್ಟಾಕುವಂತಹ ಅಥವಾ ಇದರ ಉಗಮವನ್ನು ಕೂಡ ನಾವಲ್ಲಿ ಗುರುತಿಸ್ತಾ ಹೋಗ್ತೇವೆ. ಸೊ ಹೀಗಾಗಿ ಬೇಕಾಗುತ್ತೆ ಸಮಾಜದ ಒಂದು ಮುಂದೆ ಸಾಗುವಿಕೆ ಹಾಗೂ ಸಮಾಜದ ಅಸ್ತಿತ್ವದ ಒಂದು ಮೆಚ್ಯೂರಿಟಿ ಅಂತ ಈಗಾಗಲೇ ಏನು ಆಲ್ಬರ್ಟ್ ಸ್ಪೆನ್ಸರ್ ಹೇಳ್ತಾರೆ ವೆನ್ ಈ ಸ್ಪೋಕ್ ಅಬೌಟ್ ಮೆಚ್ಯೂರಿಟಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಆಬ್ವಿಯಸ್ಲಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಪ್ಲೇಸ್ ಅ ವೈಟಲ್ ರೋಲ್ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಲೈಕ್ ಎನ್ ಆರ್ಗನಿಸಮ್, ಸೊಸೈಟಿ ಈಸ್ ಸಬ್ಜೆಕ್ಟ್ ಟು ಸೇಮ್ ಪ್ರಾಸೆಸ್ ಆಫ್ ಗ್ರ್ಯಾಜುಯಲ್ ಗ್ರೋತ್. ಹೇಗೆ ಜೀವಿಗಳು ಏಕಾಏಕಿ ಬೆಳೆಯೋದಿಲ್ಲ. ಈಗ ಜನಿಸಿದಂತಹ ಶಿಶು ಹೇಗೆ ಕಾಲಕ್ರಮೇಣ ಒಂದು ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದು, ಬೆಳವಣಿಗೆಯಲ್ಲಿ ಹೇಗೆ ದೈಹಿಕವಾಗಿ ಅದು ಬೆಳೀತಾ ಹೋಗುತ್ತೆ. ಅಂದರೆ ನಾವು ನೋಡ್ಬೋದಲ್ಲ ಹೇಗೆ ಒಂದು ಶಿಶುವಿನ ಬೆಳವಣಿಗೆ ದೈಹಿಕವಾಗಿ ಮಾನಸಿಕ ಸದೃಢತೆಯೊಂದಿಗೆ ಆಗುತ್ತೆ. ಅದು ಒಂದು ಕ್ರಮೇಣ ಪ್ರಕ್ರಿಯೆ, ಇಟ್ಸ್ ಗ್ರ್ಯಾಜುವಲ್ ಗ್ರೋತ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಶಿಶು ಮಗು ಹೇಗೆ ಒಂದು ಪ್ರೌಢ ಹಾಗೂ ಯೌವನ ಹಾಗೂ ಇತರೆ ವೃದ್ಧಾಪ್ಯದವರೆಗೂ ಕಂಡುಬರುವಂಥ ಪ್ರಕ್ರಿಯೆಯಲ್ಲಿ ನಾವು ಅದನ್ನು ಗುರುತಿಸ್ತೀವಿ ಅಂದರೆ ಇಟ್ಸ್ ಆಲ್ಸೋ ಸೇಮ್ ಲೈಕ್ ಅ ಪ್ರೋಸೆಸ್ ಆಫ್ ಗ್ರ್ಯಾಜುವಲ್ ಗ್ರೋತ್ ಆರ್ ಡೆವಲಪ್ಮೆಂಟ್ ಫ್ರಮ್ ಅ ಸಿಂಪಲ್ ಟು ಕಾಂಪ್ಲೆಕ್ಸ್ ಸ್ಟೇಟ್. ಒಂದು ಸರಳವಾದ ಕಡೆಯಿಂದ ಸರಳವಾದ ರೀತಿಯಿಂದ ಸಂಕೀರ್ಣದತ್ತ ಸಾಗುವ ಪ್ರಕ್ರಿಯೆ ಅಂತ ಇಲ್ಲಿ ತಿಳಿಸುವಂಥದ್ದು. ಸಮಾಜ ಕೂಡ ಹಾಗೆಯೇ. ಸರಳ ಸಮಾಜಗಳಲ್ಲಿ ಸಮಾಜದ ರಚನೆ, ಸಮಾಜದ ನಿಯಮಗಳು ತುಂಬ ಸರಳವಾಗಿದ್ದು ಅದು ಬೆಳೀತಾ ಸಮಾಜ ಉಗಮಿಸ್ತಾ ಹೋದಂತೆ, ಗುರುತಿಸ್ಕೊಳ್ತಾ ಹೋದಂತೆ, ಆವಿಷ್ಕಾರಗೊಂಡಂತೆ ಅದು ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲಿ ಬೆಳೀತಾ ಹೋಗುತ್ತೆ. ಹಿಂದೆ ನಾವು ಸಮಾಜಗಳಲ್ಲಿ ಗುರುತಿಸಿದ್ವಿ ಸಾಮಾನ್ಯ ಚಿಂತನೆಗಳು, ಸಾಮಾನ್ಯ ಆಲೋಚನೆಗಳೊಂದಿಗೆ ಜನರು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಸಮಾಜದ ನಿಯಮಗಳು ಆ ಸ್ಥಿತಿಯಲ್ಲಿ ರೂಪಿಸಲಾಗಿರುತ್ತೆ. ಕಾಲ ಕಳೆದಂತೆ ಹೇಗೆ ಕೃಷಿಯಿಂದ ಕೈಗಾರಿಕಾ ಒಂದು ವ್ಯವಸ್ಥೆಯಿಂದ ಇವತ್ತು ಬಾಹ್ಯಾಕಾಶ ಸಾಧನೆ, ವೈಜ್ಞಾನಿಕ ತಂತ್ರಜ್ಞಾನ ಒಂದು ನೆಲೆಗಟ್ಟಿನಲ್ಲಿ ಗುರುತಿಸ್ಕೊಳ್ತಕ್ಕಂಥ ಸಮಾಜದ ಒಂದು ನಡೆ ಏನಿದೆಯಲ್ಲ, ಅದೇ ರೀತಿಯಲ್ಲೇ ಒಂದು ಸಂಕೀರ್ಣತೆಯನ್ನು ನಾವಿಲ್ಲಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಸೇಮ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಕಂಪ್ಯಾರಿಸನ್. ಲೈಕ್ ಅನ್ ಆರ್ಗನಿಸಮ್, ಸೊಸೈಟಿ ಆಲ್ಸೋ ಎಕ್ಸಿಬಿಟ್ ಡಿಫ್ರೆನ್ಸಿಯೇಷನ್ ಇನ್ ಫಂಕ್ಷನ್ ಆ್ಯಂಡ್ ಇಂಟಿಗ್ರೇಷನ್ ಸ್ಟ್ರಕ್ಚರ್. ಜೀವಿಯ ರೀತಿಯಲ್ಲೇ ಹಲವಾರು ಅಂಗಾಂಗಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ತವೆ, ಹಲವಾರು ಅಂಗಾಂಗಗಳಿಗೆ ವ್ಯತ್ಯಾಸ ಇರುತ್ತೆ. ಲೈಕ್ ಕಿಡ್ನಿ ಕೆನಾಟ್ ಫಂಕ್ಷನ್ ಸೇಮ್ ಲೈಕ್ ಹಾರ್ಟ್ ಫಂಕ್ಷನ್ಸ್ ಆರ್ ಬ್ರೈನ್ ಫಂಕ್ಷನ್ಸ್ ಅಲ್ವಾ. ಅದೇ ರೀತಿಯಲ್ಲೇ ಸಮಾಜ ಕೂಡ ಒಂದು ವ್ಯವಸ್ಥೆ ನಿರ್ವಹಿಸುವ ಹಾಗೆ ಇನ್ನೊಂದು ವ್ಯವಸ್ಥೆಯಲ್ಲಿ ಬರುವ ರಚನೆಯು ನಿರ್ವಹಿಸಲಾಗುವುದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಒಂದಕ್ಕೊಂದು ಸಂಯೋಜಿತಗೊಂಡಿದೆ ಅಂತಕ್ಕಂಥ ಒಂದು ರಚನೆ ಖಂಡಿತ ಸತ್ಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸಮಾಜದಲ್ಲಿ ಅರ್ಥವ್ಯವಸ್ಥೆ, ಕೈಗಾರಿಕಾ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಹಲವಾರು ರೀತಿಯಾದಂಥ ವ್ಯವಸ್ಥೆಯನ್ನು ನೋಡ್ತೀವಿ. ಆದರೆ ವ್ಯವಸ್ಥೆ ತನ್ನದೇ ಆದ ಅಸ್ತಿತ್ವದಲ್ಲಿ ತನ್ನದೇ ಕಾರ್ಯದ ಒಂದು ವೈಖರಿಯನ್ನು ಹೊಂದಿದ್ರಾದ್ರೂ ಪರಸ್ಪರ ಕಾರ್ಯನಿರ್ವಹಿಸುವಲ್ಲಿ ಸಮಾಜದ ಏನು ಒಟ್ಟು ಪ್ರಕ್ರಿಯಾತ್ಮಕ ಒಂದು ಪ್ರಗತಿಗೆ ಕಾರಣವಾಗುತ್ತೆ ಎನ್ನುವಂಥದ್ದು ಇದರ ಸುಲಭವಾದಂಥ ಅಥವಾ ಸರಳವಾದಂಥ ನಿಲುವು ಅಂತ ನಾವಿಲ್ಲಿ we can assess. This is the kind of a vision we get to know about this society when comparison with organism. In this connection, it must be noted that Spencer does not subscribe to the view that society is an organism. He maintains it only as an analogy. ಸೊ ಇಲ್ಲಿಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಒಂದು ಹೋಲಿಕೆಯ ಮಾದರಿಯಲ್ಲಿ ಒಂದು ತತ್ವ ಸಿದ್ಧಾಂತದ ಒಂದು ಏನು ಅವರ ಒಂದು ಕಲ್ಪನೆಯನ್ನು ಅವರಲ್ಲಿ ಒಪ್ಕೊಳ್ತಾರೆ. ಆದ್ರೂ ಸಮಾಜವನ್ನು ಜೀವಿಯ ರೀತಿ ಅಥವಾ ಜೀವಿಗೆ ಹೋಲಿಸುವಂಥದ್ದೇ ಒಂದು ಕ್ರಮ ಬಹಳ ತುಂಬ ಸರಿಯಾದದ್ದು ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತಲೂ ಇದು ಒಂದು ಲಾಜಿಕಲಿ ಫ್ರೇಮ್ಡ್ ಆಗಿದೆ ಅನ್ನೋ ರೀತಿಯ ಒಂದು ಕಂಟೆಂಟಲ್ಲಿ ಹೇಳ್ತಾರೆ. ದಿಸ್ ಇಸ್ ವಾಟ್ ವಿ ಕಾಲ್ ಅನಾಲಜಿ. ಒಂದು ಥಿಯರಿಟಿಕಲ್ ಪರ್ಸೆಪ್ಷನ್ಸ್ನ ಇಲ್ಲಿ ಅವರು ಗುರುತಿಸಿದ್ದಾರೆ ಅನ್ನುವಂಥದ್ದು.